ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈಕೆ ಹೆಸರು ಬಂದ್ಬಿಟ್ಟು ಚೈತ್ರ ಅಂತ ಸ್ನೇಹಿತರೆ. ಇವ್ರದ್ದು 46 ಗುಂಟೆ ಜಮೀನಿದೆ ಒಂದು ಹಳ್ಳಿಯಲ್ಲಿ ಸ್ನೇಹಿತರೆ. ಹಾಗೆ ಸ್ವಾಭಿಮಾನದ ಹೆಣ್ಮಗಳಾಗಿರ್ತಾಳೆ ಮತ್ತು ತುಂಬ ಚೆನ್ನಾಗಿ ಕೂಡ ಬೆಳೀತಾ ಇರ್ತಾರೆ ಸ್ನೇಹಿತರೆ. ಅದಕ್ಕೇನು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಆದರೆ ಆ ಒಂದು ಮೇಂಟೈನ್ ಮಾಡತಕ್ಕಂಥ ಒಂದು ಕೆಪಾಸಿಟಿ ಇವ್ರಿಗೆ ಇರೋಲ್ಲ ಜಮೀನು. ಯಾಕೆ ಅಂತಂದರೆ ಕೆಲಸಗಾರರು ತುಂಬ ಸಿಗೋದು ಇತ್ತೀಚೆಗೆ ಕಮ್ಮಿ ಆಗಿದೆ. ಯಾವುದೇ ಒಂದು ಹಳ್ಳಿಲಾಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸಲಾಗಿರಿ ಎಲ್ಲ ಸಿಟಿ ಅಂತ ಹೇಳ್ಬಿಟ್ಟು ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ಸಲುವಾಗಿ ಈಕೆ ಜಮೀನನ್ನು ಮಾರಬೇಕು ಅಂತ ಇದ್ದಾರೆ ಸ್ನೇಹಿತರೆ. ಇರೋದು ಅವ್ರ ಅಮ್ಮ ಬಿಟ್ಟರೆ ಇನ್ಯಾರೂ ಇಲ್ಲ. ಹಾಗಾಗಿ ತುಂಬ ಕಷ್ಟ ಒಂದು ಜೀವನ ಅನುಭವಿಸ್ತಾ ಇದ್ದಾರೆ. ಇವರು ಏನೇನು ಬೆಳೀತಾರೆ, ಏನೇನು ಕತೆ, ಈ ಒಂದು ಜಮೀನು ಬಗ್ಗೆ ಇಲ್ಲಿ ಮಾಹಿತಿನ ನೀಡ್ತಾ ಹೋಗ್ತೀನಿ. ನೋಡಿ, ಮೇನ್ ಕ್ರಾಪ್ಸ್ ಏನೇನಪ್ಪ ಬೆಳೀತಾರೆ ಅಂದರೆ ಕೊತ್ತಂಬರಿ ಹಾಗೂ ಸೀಬೆಕಾಯಿ ಎಲ್ಲ ಗಿಡಗಳು. ಅದನ್ನು ಹಗಲು ರಾತ್ರಿ ನೋಡಿಕೊಳ್ಳಲು ಆಗ್ತಾ ಇಲ್ಲ ಅಂತ ಇವ್ರಿಗೆ. ಇರೋದು ಅಮ್ಮ ಬಿಟ್ಟರೆ ಮತ್ತಿನ್ಯಾರೂ ಇಲ್ಲ. ಒಂದು ಹೋರಿ ಇದೆ, ದಿನ ಮೇವು ಹಾಕಿ ಸ್ನಾನ ಮಾಡಿಸೋದು ಕರ್ತವ್ಯ ಆಗಿರುತ್ತೆ ಸ್ವಾಮಿ. ಗಂಧದ ಮರಗಳು ಇದ್ದಾವೆ 2, 16 ದಾಳಿಂಬೆ ಗಿಡ, ತೆಂಗು ಹಾಗೂ ಪಪ್ಪಾಯ ಇಷ್ಟು ಬೆಳೆಗಳು ಬೆಳೆಯುತ್ತೀವಿ. ಸಾಧ್ಯ ಆದಷ್ಟು ಹಣ್ಣುಗಳು ದೊರೆಯುತ್ತಿವೆ ಅಂತ ಹೇಳಿದ್ದಾರೆ. ಅಂದರೆ ಹಣ್ಣುಗಳು ಒಂದಿಷ್ಟು ಮರಗಳು ಬೆಳೆಸ್ತಾ ಇದ್ದಾರೆ ಸ್ನೇಹಿತರೆ ಇವರು. ಒಟ್ಟಾರೆ ಎಲ್ಲ ಸೇರಿ ಅದನ್ನು ಸರಿ ಮಾಡಿದ್ದೀವಿ. ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮುದುಕಿ ಬೇರೆ ನೋಡ್ಕೋಬೇಕಲ್ಲ, ಮುದುಕಿನ ಬೇರೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಜಮೀನನ್ನು ಸೇಲ್ಗೆ ಇಟ್ಟಿದ್ದಾರೆ ಸ್ನೇಹಿತರೆ. ಮೈನ್ ಕ್ರಾಪ್ಸ್ಗಳು ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಇದು 46 ಗುಂಟೆ ಇದೆ ಸ್ನೇಹಿತರೆ. ಓಕೆನಾ, ಇವ್ರದ್ದೆಲ್ಲ ಸೇರಿ ಜಮೀನು ನೋಡ್ಬೋದು ಇಲ್ಲಿ. ಮತ್ತು ಈರುಳ್ಳಿನೂ ಸಹ ಬೆಳೀತಾರೆ ಅಪರೂಪಕ್ಕೆ. ಮತ್ತು ಇವರಿಗೆ ಸಹಾಯವನ್ನು ಕೂಡ ಒಂದು ಹಳ್ಳಿ ಜನ ಏನೋ ತಕ್ಕ ಮಟ್ಟಿಗೆ ಒಂದು ಮಾಡ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ. ಬಟ್ ಮುಂದೆ ಅವ್ರ ಸಂಸಾರಗಳು ಅವರು ಅಂತ ನೋಡ್ಕೋಬೇಕಾದ್ರೆ ಈ ಒಂದು ಇವರಿಗೆ ಸಹಾಯ ಮಾಡೋದಕ್ಕೆ ಆಗಲ್ಲ. ಆ ಒಂದು ಸಲುವಾಗಿ ಮಾರಬೇಕು ಅಂತಿದ್ದಾರೆ. ಸಿಗುವ ಸೌಲಭ್ಯಗಳು ಏನೇನಪ್ಪ ಅಂತಂದರೆ ಈ ಒಂದು ಜಮೀನು ತಗೊಂಡ್ರೆ ತೋಟದ ಮನೆ ಹಾಗೂ ಬಚ್ಚಲು ಮನೆ ಬಳಕೆ ಮಾಡ್ಬೋದು. ಎಷ್ಟು ದಿನ ಬೇಕಾದರೂ ಬಂದು ಇದ್ದು ವಿಶ್ರಾಂತಿಯನ್ನು ಪಡೆಯಬಹುದು ಅಂತ ಹೇಳಿದ್ದಾರೆ. ಇಲ್ಲಾಂದರೆ ಸಪರೇಟಾಗಿ ಗುಡಿಸಲ ಮನೆ ಬೇಕು ಅಂದರೆ ಅದಕ್ಕೂ ಸಹ ದಾರಿಗಳು ಹಲವಾರು ಇದ್ದಾವೆ, ಮಾಡಿಕೊಡ್ತಾರೆ ಅಂತ ಇಲ್ಲಿ ತಿಳಿಸಲಾಗಿದೆ. ಇನ್ನು ಸೇಲ್ಗೆ ಮತ್ತು ರೆಂಟ್ ಎರಡರಲ್ಲಿ ಯಾವ್ದು ಬೇಕಾದರೂ ಆಯ್ಕೆ ಮಾಡಿಕೊಳ್ಳಬಹುದು. ಅದು ಅವರವರ ದುಡಿಮೆಗೆ ಬಿಟ್ಟಂಥ ಒಂದು ವಿಚಾರ ಆಗಿರುತ್ತೆ. ಯಾಕೆಂದರೆ ಸೇಲ್ಗಾಗಲಿ ರೆಂಟ್ಗಾಗಲಿ ಯಾರು ತಗೊಳ್ಳೋರು ಇಲ್ಲ, ಮಾಡೋರು ಯಾರೂ ಇಲ್ಲ. ರೆಂಟ್ಗಾದ್ರೂ ಬೇಕಾದ್ರೆ ತಗೊಂಡು ಮಾಡ್ಕೋಬೋದು ಅಂತಕ್ಕಂಥದ್ದು. ಇದಿಷ್ಟು ಇವತ್ತಿನ ಈ ಒಂದು ಜಮೀನು ಬಗ್ಗೆ ಮಾಹಿತಿ ಇರುತ್ತದೆ.